ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಚೇಂಜಸ್ ಆಯಿತು, ಏನೇನೆಲ್ಲ ಆಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಎಡಿಟರ್ಸ್ ಬೇಕಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗ್ಬೇಡಿ. ಇಲ್ಲಿ ಬಂದುಬಿಟ್ಟು ಅನಿಕೇತ್ ಹತ್ರ ಕೇಳಿರ್ತಾಳೆ, ನಾನು ಮಾಡಲಿಂಗ್ ಮಾಡಬೇಕು, ಮನೆಯವರೆಲ್ಲರೂ ನನಗೆ ಇಷ್ಟಪಡೋ ಥರ ನಾನು ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಅನಿಕೇತ್ ಇದ್ಬಿಟ್ಟು ಬೇಡ ಅಂತ ಹೇಳಿರ್ತಾನೆ. ಸೊ ಅದಾದಮೇಲೆ ಹೋಗ್ಬಿಟ್ಟು ಚಂಚಲ ಹತ್ರ ಡಿಸ್ಕಸ್ ಮಾಡಿಬಿಟ್ಟು ಆಮೇಲೆ ಚಂಚಲ ಹೇಳ್ತಾಳೆ, ಸೊ ಅವಳು ಮಾಡಲಿಂಗ್ ಮಾಡಿದ್ರೆ ನಮಗೆ ಈಸಿ ಆಗುತ್ತೆ, ಅವಳನ್ನ ಮನೆಯಿಂದ ಆಚೆ ಹಾಕೋದು ತುಂಬಾ ಈಸಿಯಾಗಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಅವಳಿಗೆ ನೀನು ಸಪೋರ್ಟ್ ಮಾಡೋ ಥರ ಮಾಡಬೇಕು ತಾನೆ ಅಂತ ಹೇಳ್ಬಿಟ್ಟು ಚಂಚಲ ಅನಿಕೇತ್ಗೆ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಾದಮೇಲೆ ಚಂಚಲ ಮಾತು ಕೇಳ್ಕೊಂಡು ಬಂದು ಅನಿಕೇತು ಮೋನಿಕಾಗೆ ಹೇಳ್ತಾನೆ, ಸರಿ ನೀನು ಮಾಡಲಿಂಗ್ ಮಾಡೋದಕ್ಕೆ ನಾನು ಎಲ್ಲ ಹೆಲ್ಪ್ ಮಾಡ್ತೀನಿ, ಆಪರ್ಚುನಿಟೀಸ್ನ ನಿನಗೆ ಕೊಡಿಸ್ತೀನಿ, ಸೊ ನಿನಗೇನು ಇಷ್ಟನೋ ಅದನ್ನು ಮಾಡು ಅಂತ ಹೇಳ್ತಾನೆ. ಸೊ ಅದಾದಮೇಲೆ ಒಂದು ಕಂಡೀಷನ್ ಇದೆ ಅಂತ ಹೇಳ್ಬಿಟ್ಟು ಕೆಲವು ಕಂಡೀಷನನ್ನು ಹಾಕ್ತಾನೆ. ಸೊ ಮಾಡಲಿಂಗಲ್ಲಿ ಚಾನ್ಸ್ ನಾನು ಕೊಡಿಸಿದ್ದೀನಿ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ನೀನು ಮನೆಯವ್ರ ಹತ್ರ ಹೇಳಬಾರ್ದು, ನೀನೇ ಚಾನ್ಸನ್ನು ಗಿಟ್ಟಿಸ್ಕೊಂಡಿದ್ಯಾ, ನೀನೇ ಎಲ್ಲ ಮಾಡ್ಕೊಂಡಿದ್ಯಾ ಅಂತ ಹೇಳಬೇಕು ಅಂತ ಹೇಳ್ತಾನೆ. ಅದಕ್ಕೆ ಯಾಕೆ ಅಂತ ಕೇಳ್ತಾನೆ. ಸೊ ಅನಿಕೇತು, ನಾನೇನಾದರೂ ಈ ಥರ ನಿನಗೆ ಮಾಡಲಿಂಗಲ್ಲಿ ಚಾನ್ಸ್ ಕೊಡಿಸ್ದೆ ಅಂದರೆ ಮನೆಯವರೆಲ್ಲರೂ ನಾನು ಕಂಡ್ರೆ ಆಗೋದಿಲ್ಲ, ನೀನು ಮದುವೆ ಆಗಿರೋದ್ರಿಂದ ಎಲ್ಲರೂ ನನ್ನನ್ನು ವಿಚಿತ್ರವಾಗಿ ನೋಡ್ತಾರೆ, ಅದಲ್ಲದೆ ನಿನಗೆ ಮಾಡಲಿಂಗಲ್ಲೆಲ್ಲ ಚಾನ್ಸ್ ಕೊಟ್ಬಿಟ್ಟು ಮಾಡಲಿಂಗ್ ಎಲ್ಲ ಮಾಡೋಕ್ಕೆ ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಸೊ ನನಗೆ ಬೆಲೆ ಕೊಡೋದಿಲ್ಲ. ಸೊ ಅದಕ್ಕೆ ನೀನು ನಾನೇ ನಿನಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ ಅಂತ ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಹೇಳಬಾರ್ದು ಅಂತ ಹೇಳ್ಬಿಟ್ಟು ಮೋನಿಕಾಗೆ ಹೇಳ್ತಾನೆ. ಸೊ ಅದಕ್ಕೆ ಮೋನಿಕಾ ಓಕೆ, ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ಅನಿಕೇತ್ಗೆ ಯಾವುದೇ ಕಾರಣಕ್ಕೂ ನಾನು ಯಾರಿಗೂ ಹೇಳೋದಿಲ್ಲ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಕೂಡ ಮಾಡ್ತಾಳೆ. ಸೊ ನನಗೆ ನೀನು ಹೆಲ್ಪ್ ಮಾಡ್ತಿದ್ಯಲ್ಲ, ನನಗೆ ಗೊತ್ತಿತ್ತು ನೀನು ಹೆಲ್ಪ್ ಮಾಡ್ತೀಯ ನನಗೆ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ನೀನು ಹೆಲ್ಪ್ ಮಾಡ್ತಿದ್ಯಲ್ಲ, ನೀನು ನೋಡ್ತಾ ಇರು, ನೀನು ಇದರಿಂದ ನಾನು ಎಷ್ಟು ಫೇಮಸ್ ಆಗ್ತೀನಿ, ಎಲ್ಲ ಮೀಡಿಯಾದವರು ಎಲ್ಲರೂ ನನ್ನ ಹಿಂದೆ ಇರೋ ಥರ ನಾನು ಮಾಡ್ಕೋತೀನಿ, ಸೊ ಇದರಿಂದ ನಿನಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಅದಾದಮೇಲೆ ಮೋನಿಕಾ ಅನಿಕೇತ್ ಥರ ಮಾತಾಡ್ಕೊಂಡ್ಬಂದು ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೊತಾ ಇರ್ತಾಳೆ, ನಾನು ಎಷ್ಟು ಸುಂದರವಾಗಿದ್ದೀನಿ, ಎಷ್ಟು ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ನೋಡ್ಕೊತಾ ಇರ್ತಾಳೆ. ಸೊ ಈ ಕಡೆ ಅನಿಕೇತ್ ಇದ್ಬಿಟ್ಟು ಅವಳು ನೋಡ್ಬಿಟ್ಟು ಕುರಿ ಹಳ್ಳಕ್ಕೆ ಬಿತ್ತು ಅಂತ ಹೇಳ್ಬಿಟ್ಟು ಅನ್ಕೋತಾ ಇರ್ತಾನೆ. ಸೊ ಅದಾದಮೇಲೆ ಮೋನಿಕಾ ಆಲ್ರೆಡಿ ಮಿರರ್ ಮುಂದೆ ಅವಳು ಮಾಡಲಿಂಗ್ದೆಲ್ಲ ಸ್ಟಾರ್ಟ್ ಮಾಡಿರ್ತಾಳೆ. ಸೊ ಅದಾದಮೇಲೆ ಈ ಕಡೆ ಗೌರಿ ಅಪ್ಪ ಅಮ್ಮ ಮನೇಲಿರ್ತಾರೆ, ಅವರಮ್ಮ ಎಲ್ಲೋ ಪಕ್ಕದ ಮನೆಗೆ ಹೋಗಿ ಬಂದಿರ್ತಾರೆ. ಸೊ ಅದಾದಮೇಲೆ ಮನೆಗೆ ಬರ್ತಾರೆ. ಬಂದಮೇಲೆ ಗೌರಿ ತಂದೆ ಇದ್ಬಿಟ್ಟು ಯಾಕೆ ಇಷ್ಟೊಂದು ಖುಷಿಯಾಗಿದೆಯಾ, ಏನಾಯಿತು ಅಂತ ಹೇಳ್ಬಿಟ್ಟು ಕಾಂತಲಕ್ಷ್ಮಿಗೆ ಕೇಳ್ತಾನೆ. ಸೊ ಅದಕ್ಕೆ ಕಾಂತಲಕ್ಷ್ಮಿ ಇದ್ಬಿಟ್ಟು ಪಕ್ಕದ ಮನೆ ಸರೋಜ ಇದ್ದಾರಲ್ಲ, ಅವ್ರ ಮಗಳು ಪ್ರೆಗ್ನೆಂಟ್ ಅಂತೆ, ಅದಕ್ಕೆ ಬಾಗಿನ ಕೊಡೋದಕ್ಕೆ ಕರೆಸಿದ್ರು. ಸೊ ನಮಗೂ ಕರೆದಿದ್ರು ಅರಿಶಿನ ಕುಂಕುಮ ಮತ್ತು ಬಾಗಿನ ಕೊಡೋದಕ್ಕೆ, ಅದಕ್ಕೆ ನಾನು ಹೋಗಿ ಬಂದೆ, ಅದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಕಾಂತಲಕ್ಷ್ಮಿ ಹೇಳ್ತಾಳೆ. ಸೊ ಅದಕ್ಕೆ ಅದರಲ್ಲಿ ಖುಷಿ ಪಡೋವಂಥ ವಿಷಯ ಏನಿದೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸೊ ಅದಕ್ಕೆ ಅವಳು ಹೇಳ್ತಾಳೆ, ನನ್ನ ಮಗಳು ಮೋನಿಕಾನೂ ಕೂಡ ಪ್ರೆಗ್ನೆಂಟ್ ಇದ್ದಾಳಲ್ವ, ನಾವು ಮೋನಿಕಾಗೆ ಹೋಗ್ಬಿಟ್ಟು ಅರಿಶಿನ ಕುಂಕುಮ ಮತ್ತು ಬಾಗಿನ ಎಲ್ಲ ಕೊಟ್ಟು ಬರಬೇಕಿತ್ತು ಅಂತ ಹೇಳ್ಬಿಟ್ಟು ಕಾಂತಲಕ್ಷ್ಮಿ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಕ್ಕೆ ಚಿನ್ನು ಇದ್ಬಿಟ್ಟು ಅಮ್ಮ ಅವಳು ಪ್ರೆಗ್ನೆಂಟ್ ಇದ್ದಾಳೆ ಅಂತ ಹೇಳ್ಬಿಟ್ಟು ಅಪ್ಪ ಅಮ್ಮ ಹುಳಿ ಮಾವಿನಕಾಯಿ ಕೊಟ್ಟು ಬಾ ಅಂತ ಹೇಳ್ದಾಗ್ಲೇ ನಾನು ಕೊಡೋಕ್ಕೆ ಹೋದಾಗ್ಲೇ ನನಗೆ ಇಲ್ದಿದ್ದೆಲ್ಲ ಅವಮಾನ ಮಾಡಿಬಿಟ್ಟು ಎಷ್ಟು ಕೆಟ್ಟದಾಗಿ ಮಾತಾಡಿ ಕಳಿಸಿದಾಳೆ, ಅಷ್ಟು ದುರಹಂಕಾರಿ ಅವಳು, ಅವಳಿಗೆ ಯಾಕೆ ನಾವು ಇದೆಲ್ಲ ಮಾಡಬೇಕು, ಏನು ಬೇಡ, ನೀನು ಸುಮ್ಮನೆ ಇರೋ ಅಂತ ಹೇಳ್ಬಿಟ್ಟು ಚಿನ್ನು ಕಾಂತಲಕ್ಷ್ಮಿಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಆಮೇಲೆ ಕಾಂತಲಕ್ಷ್ಮಿ ಇದ್ಬಿಟ್ಟು ಅದು ಹಾಗಲ್ಲ, ಮಾಡಲೇಬೇಕು ಸಂಪ್ರದಾಯ ಅಂತ ಹೇಳ್ತಾರೆ, ಅದಕ್ಕೆ ದುಡ್ಡು ಕೊಡಿ ಸ್ವಲ್ಪ ಅಂತ ಕೇಳ್ತಾಳೆ. ಆಗ ಇದ್ಬಿಟ್ಟು ಚಿನ್ನು ಅಪ್ಪ ಇದ್ಬಿಟ್ಟು ನನ್ನ ಹತ್ರ ಬರೀ 5,000 ಇದೆ ಗೊಂಬೆಗೆ ಮತ್ತು ಉಲ್ಲನ್ನು ಪೇಂಟಿಗೆ ಅಂತ ಇಟ್ಕೊಂಡಿದ್ದೆ, ಇವಾಗ ಅದನ್ನೇ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತಾನೆ. ಸೊ ಅದಾದಮೇಲೆ ಅವಳು ಇದ್ಬಿಟ್ಟು ಏನೋ ಬಿಡು, ನಾನು ಅಂಗಡಿಯವ್ರ ಹತ್ರ ಸಾಲ ಮಾಡಿ ಇಲ್ಲಾಂದರೆ ಬಡ್ಡಿಗೆ ದುಡ್ಡು ತೊಗೊಂಡು ಹೆಂಗೋ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮನೇಲಿ ಡಿಸ್ಕಷನ್ ಮಾಡ್ತಾಯಿರ್ತಾರೆ. ಸೊ ಆಗ ಗೌರಿ ಫೋನಿಂದ ಕಾಂತಲಕ್ಷ್ಮಿಗೆ ಫೋನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಮೇಲೆ ನೋಡಿಬಿಟ್ಟು ಗೌರಿ ಫೋನಿಂದ ನನಗೆ ಫೋನ್ ಬರ್ತಿದೆ ಅಂತ ಹೇಳ್ಬಿಟ್ಟು ಕಾಂತಲಕ್ಷ್ಮಿಗೆ ತುಂಬಾ ಖುಷಿ ಆಗುತ್ತೆ. ಸೊ ಅದಾದಮೇಲೆ ಮನೆಯವರೆಲ್ಲರೂ ಬಂದುಬಿಟ್ಟು ಸ್ಪೀಕರ್ ಆನ್ ಮಾಡು ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಕಾಂತಲಕ್ಷ್ಮಿ ಕಾಲ್ನ ರಿಸೀವ್ ಮಾಡಿಬಿಟ್ಟು ಸ್ಪೀಕರ್ ಆನ್ ಮಾಡ್ತಾಳೆ. ಸ್ಪೀಕರ್ ಆನ್ ಮಾಡಿದ್ಮೇಲೆ ಆ ಕಡೆಯಿಂದ ಗೌರಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಾದಮೇಲೆ ಕಾಂತಲಕ್ಷ್ಮಿ ಮತ್ತು ಚಿನ್ನು ಎಲ್ಲ ಕೇಳ್ತಾರೆ, ನಿನ್ನ ಹತ್ರ ಫೋನ್ ಇರಲಿಲ್ವಲ್ಲ, ಯಾವ ಥರ ಬಂತು ಅಂತ ಹೇಳ್ಬಿಟ್ಟು. ಅದಕ್ಕೆ ಹೇಳ್ತಾಳೆ, ಅತ್ತೆನೇ ನನಗೆ ಫೋನ್ನ ಕೈಲಿ ಕೊಟ್ಟರು, ಇಷ್ಟೆಲ್ಲ ಆಯಿತು ಅಂತ ಹೇಳ್ಬಿಟ್ಟು
ಹೇಳ್ತಾಳೆ. ಸೊ ಅದಕ್ಕೆ ಮನೆಯವರೆಲ್ರಿಗೂ ತುಂಬಾ ಖುಷಿಯಾಗೋಗ್ಬಿಡುತ್ತೆ. ಸರಿತಾ ಗೌರಿನ ಸೊಸೆ ಅಂತ ಒಪ್ಕೊಂಡ್ಬಿಟ್ರು, ಇನ್ನೇನು ಗೌರಿನೂ ಇನ್ಮೇಲೆ ಚೆನ್ನಾಗಿರ್ತಾಳೆ ಆ ಮನೇಲಿ, ಇನ್ಮೇಲೆ ಅವಳ ಹತ್ರನೂ ಫೋನ್ ಬಂತು, ನಮಗೇನಾದರೂ ಕಷ್ಟ ಸುಖ ಇದ್ದರೆ ಮಾತಾಡ್ಕೋಬೋದು ಅಂತ ಹೇಳ್ಬಿಟ್ಟು ಕಾಂತಲಕ್ಷ್ಮಿಗೆ ತುಂಬಾ ಖುಷಿ ಆಗೋಗ್ಬಿಡುತ್ತೆ. ಆಮೇಲೆ ಒಂದು ವಿಷಯ ಹೇಳ್ತಾಳೆ, ನಾನು ಇವಾಗ ತಾನೇ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದೆ ಅಂತ. ಸೊ ಏನಮ್ಮ ಅಂತ ಕೇಳ್ತಾಳೆ. ಆವಾಗ ಹೇಳ್ತಾಳೆ, ಮೋನಿಕಾ ಕೂಡ ಪ್ರೆಗ್ನೆಂಟ್ ಅಲ್ವಾ, ಸೊ ಅವಳಿಗೆ ಬಾಗಿನ ಎಲ್ಲ ಕೊಡಬೇಕಿತ್ತು, ಅದಕ್ಕೆ ಬರೋಣ ನಿಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಅದೆಲ್ಲ ಜೋಡಿಸ್ಕೋಬೇಕು ಅಂತ ನಿರ್ಧಾರ ಮಾತಾಡ್ತಾಯಿದ್ವಿ. ಸೊ ಆ ಟೈಮಲ್ಲಿ ನೀನು ಫೋನ್ ಮಾಡಿದೆ ಅಂತ. ಅದಕ್ಕೆ ಗೌರಿ ಇದ್ಬಿಟ್ಟು, ಅಮ್ಮ ಅಪ್ಪನ ದುಡ್ಡಿನ ಕಷ್ಟದಲ್ಲಿ ಇದೆಲ್ಲ ಬೇಕಿತ್ತ, ಇದೆಲ್ಲ ಏನು ಬೇಡಮ್ಮ, ಅದೆಲ್ಲ ಏನಕ್ಕೆ ಮಾಡ್ತೀಯ ಅಂತ ಹೇಳ್ಬಿಟ್ಟು ಗೌರಿ ಬುದ್ಧಿ ಮಾತು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಗೌರಿಗೆ ಗೊತ್ತಿರುತ್ತೆ ಅವಳು ಸುಳ್ಳು ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳ್ಬಿಟ್ಟು ಈ ಥರ ಮಾಡ್ತಿರ್ತಾಳಂತ. ಸೊ ಆದ್ರೂ ಮನೆಯವ್ರು ಯಾರಿಗೂ ಹೇಳ್ಕೊಳಕ್ಕಾಗ್ತಾ ಇರಲ್ಲ. ಆಮೇಲೆ ಅವ್ರ ಅಮ್ಮಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆದರೂ ಅವರಮ್ಮ ಇದ್ಬಿಟ್ಟು ಹಠ ಮಾಡ್ತಾರೆ, ಇಲ್ಲಮ್ಮ ಬಸ್ರಿ ಇದ್ದಾಳೆ, ಇದೆಲ್ಲ ಮಾಡಲೇಬೇಕು, ಇದೆಲ್ಲ ಸಂಪ್ರದಾಯ ಸಂಸ್ಕೃತಿ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಗೌರಿ ಮೋನಿಕಾ ಪ್ರೆಗ್ನೆಂಟ್ ಅಲ್ಲ ಅಂತ ಅವರಮ್ಮಗೆ ಈ ವಿಷಯನ ಹೇಳೋದಿಲ್ಲ ಅಂತ ನಿಮಗೆ ಕರೆಕ್ಟಾಗಿ ಡೀಟೇಲ್ಸ್ ಗೊತ್ತಾಗಬೇಕಂತಂದರೆ ನೆಕ್ಸ್ಟ್ ಎಪಿಸೋಡ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಆಲ್, ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.